ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಿಮ್ಮ ನೆಚ್ಚಿನ ಕರಿಯರ್ ಪಲ್ಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಕರ್ನಾಟಕದಲ್ಲಿ ಸರ್ಕಾರಿ ಶಿಕ್ಷಕರಾಗಬೇಕು ಅನ್ನೋದು ಸಾವಿರಾರು ಯುವಕರ ಕನಸು. ಕಳೆದ 4-5 ವರ್ಷಗಳಿಂದ ಒಂದು ಕಡೆ ನೇಮಕಾತಿ ವಿಳಂಬ, ಇನ್ನೊಂದು ಕಡೆ ಕಾನೂನು ಹೋರಾಟಗಳಿಂದ ನೀವೆಲ್ಲರೂ ಸಾಕಷ್ಟು ಕಾಯ್ತಾ ಇದ್ದೀರಾ ಅಂತ ಗೊತ್ತು. ಆದರೆ ಅದಕ್ಕೆ ಈಗ ಕಾಲ ಕೂಡಿ ಬಂದಿದೆ. ಹೌದು ಫ್ರೆಂಡ್ಸ್, 2026ನೇ ವರ್ಷ ಕರ್ನಾಟಕದ ಶಿಕ್ಷಕ ಆಕಾಂಕ್ಷಿಗಳಿಗೆ ಒಂದು ಗೋಲ್ಡನ್ ಇಯರ್ ಅಂತಲೇ ಹೇಳ್ಬೋದು. ಮಾರ್ಚ್ 6ರಂದು ಮಂಡನೆಯಾದ ರಾಜ್ಯ ಬಜೆಟ್ನಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಒಂದು ಬಿಗ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಕೇವಲ 1000 ಅಲ್ಲ, 2000 ಅಲ್ಲ, ಬರೋಬ್ಬರಿ 15,000 ಪದವೀಧರ ಪ್ರಾಥಮಿಕ ಶಿಕ್ಷಕರ GPSTR ನೇಮಕಾತಿಗೆ ಚಾಲನೆ ಸಿಕ್ಕಿದೆ. ಇಂದಿನ ವಿಡಿಯೋದಲ್ಲಿ 2022ರ ನೇಮಕಾತಿ ಹೇಗಿತ್ತು ಹಾಗೂ 2026ರಲ್ಲಿ ನಡೆಯುವಂಥ ನೇಮಕಾತಿಯ ಹೊಸ ನಿಯಮಗಳೇನು, ಈ 90:10 ವೇಟೇಜ್ ನಿಯಮ ನಿಮ್ಮ ಭವಿಷ್ಯವನ್ನು ಹೇಗೆ ಬದಲಾಯಿಸುತ್ತೆ, ಏಜ್ ರಿಲ್ಯಾಕ್ಸೇಷನ್ ಎಷ್ಟಿದೆ ಮತ್ತು ಹೊಸದಾಗಿ ಬರ್ತಾ ಇರೋ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಂದರೆ ಏನು ಅನ್ನೋದನ್ನು ಬಿಡಿಸಿ ಹೇಳ್ತೀನಿ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿದರೆ ನಿಮಗೆ ಬೇರೆ ಯಾವ ವಿಡಿಯೋ ನೋಡೋ ಅಗತ್ಯನೇ ಇರೋದಿಲ್ಲ. ಮೊದಲನೇದಾಗಿ ನಾವು ನಂಬರ್ಸ್ ಬಗ್ಗೆ ಮಾತಾಡೋಣ. ಮಾರ್ಚ್ 6, 2026ರಂದು ನಡೆದ ಬಜೆಟ್ ಅಧಿವೇಶನದಲ್ಲಿ ಸುಮಾರು 15,000 ಶಿಕ್ಷಕ ಹುದ್ದೆಗಳನ್ನು ಭರ್ತಿ ಮಾಡೋದಾಗಿ ಅಧಿಕೃತವಾಗಿ ಘೋಷಿಸಲಾಗಿದೆ. ಇದು ಕೇವಲ ಒಂದು ಅಂಕಿಅಂಶವಲ್ಲ. ನಮ್ಮ ರಾಜ್ಯದ ಸರ್ಕಾರಿ ಶಾಲೆಗಳಲ್ಲಿ ಸುಮಾರು ಪ್ರಸ್ತುತ 45,590 ಶಿಕ್ಷಕರ ಹುದ್ದೆಗಳು ಖಾಲಿ ಇವೆ. ಈ ಬೃಹತ್ ಕೊರತೆಯನ್ನು ನೀಗಿಸಲು ಸರ್ಕಾರ ಈಗ ಮೊದಲ ಹಂತದಲ್ಲಿ 15,000 ಹುದ್ದೆಗಳಿಗೆ ನೋಟಿಫಿಕೇಷನ್ ಹೊರಡಿಸಲು ಸಿದ್ಧತೆ ಮಾಡಿಕೊಂಡಿದೆ. ನೀವು ಈಗ ಕೇಳಬಹುದು, ಯಾವಾಗ ನೋಟಿಫಿಕೇಷನ್ ಬರುತ್ತೆ ಅಂತ. ಎಕ್ಸ್ಪೆಕ್ಟೆಡ್ ಡೇಟ್ಸ್ ಪ್ರಕಾರ ಮಾರ್ಚ್ 2 ಅಥವಾ 3ನೇ ವಾರದಲ್ಲಿ ಅಧಿಕೃತ ನೋಟಿಫಿಕೇಷನ್ ಹೊರಬೀಳುವ ಸಾಧ್ಯತೆ ಇದೆ. ಇನ್ನೊಂದು ಮುಖ್ಯ ವಿಷಯ ಅಂದರೆ, ಈ 15,000 ಹುದ್ದೆಗಳಲ್ಲಿ ಕಲ್ಯಾಣ ಕರ್ನಾಟಕ ಅಂದರೆ ಹೈದರಾಬಾದ್ ಕರ್ನಾಟಕಕ್ಕೆ ದೊಡ್ಡ ಪಾಲು ಸಿಗಲಿದೆ. 371J ಮೀಸಲಾತಿ ಅಡಿಯಲ್ಲಿ ಕಲಬುರಗಿ, ಯಾದಗಿರಿ ಮತ್ತು ರಾಯಚೂರು ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಹುದ್ದೆಗಳು ಖಾಲಿ ಇವೆ. ಕಳೆದ 2022ರ ನೇಮಕಾತಿಯಲ್ಲೂ ಈ ಜಿಲ್ಲೆಗಳಲ್ಲೇ ಹೆಚ್ಚು ಹುದ್ದೆಗಳಿದ್ದವು. ಹಾಗಾಗಿ ನೀವು ಸೋಷಿಯಲ್ ಸೈನ್ಸ್ ಆಗಿರಲಿ ಅಥವಾ ಮ್ಯಾಥ್ಸ್ ಸೈನ್ಸ್ ಆಗಿರಲಿ, ಈ ಬಾರಿ ಅವಕಾಶಗಳು ತುಂಬಾ ಹೆಚ್ಚಿವೆ. ಈ ನೇಮಕಾತಿ ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಅಂದರೆ SchoolEducation.Carnegie ಮೂಲಕವೇ ನಡೆಸಲಾಗುತ್ತೆ ಅನ್ನೋದನ್ನು ನೆನಪಿಡಿ. ಇನ್ನು 2ನೇ ಪಾಯಿಂಟ್, ಅತಿ ಹೆಚ್ಚು ಕನ್ಫ್ಯೂಷನ್ ಇರುವುದು ವಯೋಮಿತಿ ಅಥವಾ ಏಜ್ ಲಿಮಿಟ್ ಬಗ್ಗೆ. ನೋಡಿ ಫ್ರೆಂಡ್ಸ್, ಕಳೆದ 4 ವರ್ಷಗಳಲ್ಲಿ ನೇಮಕಾತಿ ಸರಿಯಾಗಿ ನಡೆಯದ ಕಾರಣ ತುಂಬ ಜನ ಆಕಾಂಕ್ಷಿಗಳು ಓವರ್ ಏಜ್ ಆಗಿ ಆತಂಕದಲ್ಲಿದ್ದರು. ಇದನ್ನು ಗಮನಿಸಿದ ಸರ್ಕಾರ ಜನವರಿ 22, 2026ರಂದು ನಡೆದ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಒಂದು ತೀರ್ಮಾನ ತೆಗೆದುಕೊಂಡಿದೆ. ಅದೇನಪ್ಪ ಅಂದರೆ, ಒಂದು ಬಾರಿಯ ವಿಶೇಷ ವಯೋಮಿತಿ ಸಡಿಲಿಕೆ, ಒನ್ ಟೈಮ್ ಸ್ಪೆಷಲ್ ಏಜ್ ರಿಲ್ಯಾಕ್ಸೇಷನ್. ಈಗಿರುವ ಹೊಸ ನಿಯಮದ ಪ್ರಕಾರ ವಯೋಮಿತಿ ಎಷ್ಟಿದೆ ಗೊತ್ತಾ? ಸಾಮಾನ್ಯ ವರ್ಗದವರಿಗೆ 45 ವರ್ಷಗಳು. ಹೌದು, ಇದು ಹಿಂದೆ 40 ವರ್ಷಗಳು ಇತ್ತು. ಈಗ 5 ವರ್ಷ ವಯೋಮಿತಿ ಸಡಿಲಿಕೆ ನೀಡಿ 45ಕ್ಕೆ ಏರಿಸಲಾಗಿದೆ. OBC ಅಭ್ಯರ್ಥಿಗಳಿಗೆ ಅಂದರೆ 2A, 2B, 3A, 3B ಕೆಟಗರಿಯವರಿಗೆ 48 ವರ್ಷಗಳವರೆಗೆ ಅವಕಾಶವಿದೆ ಮತ್ತು SC, ST ಮತ್ತು ಪ್ರವರ್ಗ 1ರವರಿಗೆ ಬರೋಬ್ಬರಿ 50 ವರ್ಷಗಳವರೆಗೆ ಅವಕಾಶ ನೀಡಲಾಗಿದೆ. ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ ಅಂದರೆ PWD ಅಭ್ಯರ್ಥಿಗಳಿಗೂ ಕೂಡ 50 ವರ್ಷದವರೆಗೆ ಅವಕಾಶ ನೀಡಲಾಗಿದೆ. ಇದು ಒಂದು ನಿಜಕ್ಕೂ ಸುವರ್ಣಾವಕಾಶ. ಯಾರು ವಯಸ್ಸಿನ ಕಾರಣಕ್ಕೆ ಉದ್ಯೋಗ ಸಿಕ್ಕಿಲ್ಲ ಅಂತ ಹತಾಶರಾಗಿದ್ದರೋ ಅವರಿಗೆ ಇದು 2ನೇ ಜನ್ಮ ಸಿಕ್ಕ ಹಾಗೆ. ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ ಪ್ರಕಾರ ನಿಮ್ಮ ವಯಸ್ಸನ್ನು ಲೆಕ್ಕ ಹಾಕಲಾಗುತ್ತೆ. ಸೊ ನಿಮ್ಮ ದಾಖಲೆಗಳನ್ನು ಈಗಲೇ ರೆಡಿ ಮಾಡಿಟ್ಕೊಳ್ಳಿ. ಇನ್ನು 2026ರ ಬಜೆಟ್ನ ಅತಿ ದೊಡ್ಡ ಹೈಲೈಟ್ ಅಂದರೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಥವಾ KPS. ಮುಖ್ಯಮಂತ್ರಿಗಳು ಉತ್ತಮ ಕಲಿಕೆ ಉಜ್ವಲ ಭವಿಷ್ಯ ಅನ್ನೋ ಘೋಷವಾಕ್ಯದ ಅಡಿಯಲ್ಲಿ 800 ಹೊಸ ಕರ್ನಾಟಕ ಪಬ್ಲಿಕ್ ಸ್ಕೂಲ್ಗಳನ್ನು ಪ್ರಾರಂಭಿಸುವುದಾಗಿ ತಿಳಿಸಿದ್ದಾರೆ. ಇದಕ್ಕೆ ಮುಂದಿನ 3 ವರ್ಷಗಳ ಅವಧಿಗೆ 3,900 ಕೋಟಿ ರೂಪಾಯಿಗಳ ಬೃಹತ್ ಅನುದಾನವನ್ನೂ ಸಹ ಮೀಸಲಿಡಲಾಗಿದೆ. ಏನಿದು KPS? ಇಲ್ಲಿ LKGಯಿಂದ PUCವರೆಗೆ ಒಂದೇ ಸೂರಿನಡಿ ಶಿಕ್ಷಣ ಸಿಗುತ್ತೆ. ಇದು ಶಿಕ್ಷಕರಿಗೆ ಹೇಗೆ ಲಾಭ ಅಂತಂದರೆ, ಬಜೆಟ್ನಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. KPS ಶಾಲೆಗಳಲ್ಲಿ ಖಾಲಿ ಇರುವ ಶಿಕ್ಷಕರ ಹುದ್ದೆಗಳನ್ನು ನೇಮಕಾತಿ ಮತ್ತು ವರ್ಗಾವಣೆ ಕೌನ್ಸಿಲಿಂಗ್ ಸಮಯದಲ್ಲಿ ಹೈ ಪ್ರಿಯಾರಿಟಿ ಹುದ್ದೆಗಳಾಗಿ ಪರಿಗಣಿಸಲಾಗುವುದು ಅಂತ. ಅಂದರೆ ನೀವು ಈ 15,000 ನೇಮಕಾತಿಯಲ್ಲಿ ಆಯ್ಕೆಯಾದರೆ ನಿಮಗೆ KPS ಶಾಲೆಗಳಲ್ಲಿ ಕೆಲಸ ಸಿಗುವ ಸಾಧ್ಯತೆ ಇರುತ್ತೆ. ಈ ಶಾಲೆಗಳಲ್ಲಿ ಸ್ಮಾರ್ಟ್ ಕ್ಲಾಸ್ಗಳು, ಲ್ಯಾಬ್ಗಳು, ಲೇಟೆಸ್ಟ್ ಟೆಕ್ನಾಲಜಿಗಳು ಇರುತ್ತೆ.
IIT ಧಾರವಾಡದ ಸಹಯೋಗದೊಂದಿಗೆ ಸುಮಾರು 12 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ AI ಆಧಾರಿತ ಡಿಜಿಟಲ್ ಟ್ಯೂಟರ್ ಸೌಲಭ್ಯವನ್ನು ನೀಡಲಾಗ್ತಾ ಇದೆ. ಸೊ ನೀವು ಕೆಲಸಕ್ಕೆ ಸೇರಿದರೆ ಬರೀ ಸಾಂಪ್ರದಾಯಿಕ ಶಿಕ್ಷಕರಲ್ಲ, ನೀವು ಡಿಜಿಟಲ್ ಟೀಚರ್ಸ್ ಆಗಿ ಕೆಲಸ ಮಾಡ್ತೀರಾ. ಇನ್ನು 204 ಬ್ಲಾಕ್ ಸೆಂಟರ್ಗಳಲ್ಲಿ ಮೆಂಟಲ್ ಹೆಲ್ತ್ ಕೌನ್ಸಿಲರ್ಗಳನ್ನು ನೇಮಕ ಮಾಡಲಾಗ್ತಾ ಇದೆ. ಅಂದರೆ ಶಾಲಾ ವ್ಯವಸ್ಥೆಯೇ ಕಂಪ್ಲೀಟ್ ಚೇಂಜ್ ಆಗ್ತಾ ಇದೆ. ಇನ್ನು ಅತಿ ಮುಖ್ಯವಾಗಿ ನೇಮಕಾತಿಯ ಹೊಸ ನಿಯಮಗಳ ಬಗ್ಗೆ ಗಮನ ಕೊಡಿ. ಇದೇ 90:10 ವೇಟೇಜ್. ಈ ಪಾಯಿಂಟನ್ನು ತುಂಬ ಗಮನವಿಟ್ಟು ಕೇಳಿ, ಯಾಕಂದರೆ ನಿಮ್ಮ ಉದ್ಯೋಗ ನಿರ್ಧಾರ ಆಗೋದು ಇಲ್ಲಿ. 2022ರ ನೇಮಕಾತಿಯಲ್ಲಿ ಹೇಗಿತ್ತು ಅಂದರೆ, ನಿಮ್ಮ ಪದವಿಗೆ 20%, ನಿಮ್ಮ BEdಗೆ 10% ಹಾಗೂ TETಗೆ 20% ಹಾಗೂ CETಗೆ ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್ಗೆ 50% ಅಂಕಗಳ ವೇಟೇಜನ್ನು ನೀಡಲಾಗಿತ್ತು. ಇದರಿಂದ ಏನಾಗ್ತಿತ್ತು ಅಂದರೆ, ಕೆಲವು ಯೂನಿವರ್ಸಿಟಿಗಳಲ್ಲಿ ಸುಲಭವಾಗಿ ಅಂಕ ಕೊಡ್ತಾರೆ, ಇನ್ನು ಕೆಲವು ಕಡೆ ಕಷ್ಟ ಇರುತ್ತೆ. ಇದು ಅಭ್ಯರ್ಥಿಗಳಲ್ಲಿ ಅಸಮಾನತೆ ಉಂಟು ಮಾಡ್ತಿತ್ತು. ಆದರೆ 2026ರ ಹೊಸ ನಿಯಮದ ಪ್ರಕಾರ, ಅಮೆಂಡ್ಮೆಂಟ್ ರೂಲ್ಸ್ 2026 ಪ್ರಕಾರ ಎಲ್ಲವನ್ನು ಬದಲಾಯಿಸಲಾಗಿದೆ. ಸ್ಪರ್ಧಾತ್ಮಕ ಪರೀಕ್ಷೆ ಅಂದರೆ CETಗೆ ಬರೋಬ್ಬರಿ 70% ವೇಟೇಜ್ ನೀಡಲಾಗಿದೆ ಮತ್ತು TETಗೆ ಅಂದರೆ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ಗೆ 20% ವೇಟೇಜ್ ನೀಡಲಾಗಿದೆ. ಈ ಎರಡನ್ನು ಸೇರಿಸಿದರೆ 90% ಆಯಿತು. ಅಂದರೆ ನಿಮ್ಮ ಪ್ರಸ್ತುತ ಜ್ಞಾನಕ್ಕೆ 90% ಬೆಲೆ ಇದೆ ಅಂತ. ಇನ್ನು ಡಿಗ್ರಿ ಅಂದರೆ ಪದವಿ ಅಂಕಗಳಿಗೆ ಕೇವಲ 8% ವೇಟೇಜ್ ಹಾಗೂ ಶಿಕ್ಷಕರ ತರಬೇತಿ BEd ಅಥವಾ DEd ಕೋರ್ಸ್ಗಳಿಗೆ ಕೇವಲ 2% ವೇಟೇಜನ್ನು ನೀಡಲಾಗಿದೆ. ಇದರ ಅರ್ಥ ಏನು ಅಂದರೆ, ನಿಮ್ಮ ಡಿಗ್ರಿಯಲ್ಲಿ ಕಡಿಮೆ ಅಂಕ ಇದ್ದರೂ ಚಿಂತೆ ಇಲ್ಲ, ನೀವು CET ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ತಗೊಂಡ್ರೆ ಸಾಕು, ಕೆಲಸ ನಿಮ್ಮದಾಗುತ್ತೆ. ಈ ನಿಯಮದಿಂದ ಮೆರಿಟ್ ಇರುವ ಅಭ್ಯರ್ಥಿಗಳಿಗೆ ತುಂಬಾ ನ್ಯಾಯ ಸಿಗುತ್ತೆ ಅಂತ ಶಿಕ್ಷಣ ಇಲಾಖೆಯ ಆಯುಕ್ತರ ಅಭಿಪ್ರಾಯ. ಇದು ಕೋಚಿಂಗ್ ಸೆಂಟರ್ಗಳ ಮೇಲೆ ಅವಲಂಬನೆಯನ್ನು ಹೆಚ್ಚು ಮಾಡ್ಬೋದು ಅನ್ನೋ ಆತಂಕದಲ್ಲಿ ಕೆಲವರಿದ್ದರೂ, ಓದುವ ಹಂಬಲ ಇರೋರಿಗೆ ಇದು ನಿಜಕ್ಕೂ ಒಳ್ಳೆಯ ಸುದ್ದಿ. ಇನ್ನು ಕೊನೆಯದಾಗಿ, ಯಾರು ಈ ನೇಮಕಾತಿಗೆ ಎಲಿಜಿಬಲ್ ಆಗ್ತಾರೆ ಅನ್ನೋದು. ನೀವು ಮಾನ್ಯತೆ ಪಡೆದ ಯೂನಿವರ್ಸಿಟಿಯಿಂದ BA, BSc, BCom ಪದವಿಯನ್ನು ಪಡೆದಿರಬೇಕು ಮತ್ತು ಕನಿಷ್ಠ 50% ಅಂಕಗಳನ್ನು ಹೊಂದಿರಬೇಕು ಮತ್ತು SC ST ಅವರಿಗೆ 45% ನಿಗದಿಪಡಿಸಲಾಗಿದೆ. ನೆಕ್ಸ್ಟ್ BEd ಅಥವಾ DEd ಕಡ್ಡಾಯವಾಗಿ ಮುಗಿಸಿರಬೇಕು. ಇನ್ನು ಎಲ್ಲದಕ್ಕಿಂತ ಮುಖ್ಯವಾಗಿ ಕರ್ನಾಟಕ TET ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಅಥವಾ CTET ಅಂದರೆ ಕೇಂದ್ರದವರು ನಡೆಸುವಂತಹ CTET ಪರೀಕ್ಷೆಯಲ್ಲಿ ಸೆಂಟ್ರಲ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಪೇಪರ್ 2ನಲ್ಲಿ ನೀವು ಅರ್ಹತೆಯನ್ನು ಪಡೆದಿರಬೇಕು. ಈ ಬಾರಿ TET ಅಂಕಗಳಿಗೂ 20% ವೇಟೇಜ್ ಇರೋದ್ರಿಂದ ನೀವು ಇಲ್ಲಿ ಎಷ್ಟು ಹೆಚ್ಚು ಅಂಕ ಪಡಿತೀರೋ ಅಷ್ಟು ನಿಮಗೆ ಲಾಭ. ಈ ವಿಡಿಯೋದಲ್ಲಿ ನಾವು 2026ರ ನೇಮಕಾತಿಯ ಬುನಾದಿಯನ್ನು ನೋಡಿದ್ದೇವೆ. ಇನ್ನು ಮುಂದಿನ ವಿಡಿಯೋದಲ್ಲಿ ನಾನು 2022ರ ಜಿಲ್ಲಾವಾರು ಕಟ್ ಆಫ್ ಅಂಕಗಳು ಎಷ್ಟಿತ್ತು ಹಾಗೂ ಯಾವ ಜಿಲ್ಲೆಗೆ ಹಾಕಿದರೆ ಬೇಗ ನಿಮ್ಮ ಸೆಲೆಕ್ಷನ್ ಆಗುತ್ತೆ ಹಾಗೂ ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆ ಮಾತಾಡ್ತೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ನಿಮ್ಮ ಶಿಕ್ಷಕ ಮಿತ್ರರ ಜೊತೆ ಶೇರ್ ಮಾಡಿ. ನೀವಿನ್ನೂ ಕರಿಯರ್ ಪಲ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಬೆಲ್ ಐಕಾನ್ ಒತ್ತಿ ಸಬ್ಸ್ಕ್ರೈಬ್ ಆಗಿ. ನೆನಪಿಡಿ, ಈ 15,000 ಹುದ್ದೆಗಳಲ್ಲಿ ನಮ್ಮದೊಂದು ಹುದ್ದೆ ಇರಲೇಬೇಕು ಅಂದ್ಕೊಂಡು ಇಂದಿನಿಂದಲೇ ತಯಾರಿಯನ್ನು ಪ್ರಾರಂಭಿಸಿ. ಆಲ್ ದ ಬೆಸ್ಟ್.